ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳ್ರಿ, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ದಲ್ಲಿ 10 ವರ್ಷದ ಯುಪಿಎ ಕಾಲದಲ್ಲಿ 81,000 ಕೋಟಿ ರೂಪಾಯಿ ಬಂದಿತ್ತು. 10 ವರ್ಷ ಪೂರ್ತಿಯಾಗಿಲ್ಲ, ಇನ್ನು 9 ವರ್ಷದ ಮೋದಿಯವರ ಕಾಲದಲ್ಲಿ, ಎನ್ಡಿಎ ಕಾಲದಲ್ಲಿ ಸುಮಾರು 2,41,000 ಕೋಟಿ ರೂಪಾಯಿ ಬಂದದ್ದು. 2,41,000 ಕೋಟಿ. ಮತ್ತು ಗ್ರಾಂಟ್ ಇನ್ ಏಡ್ಸ್ದಲ್ಲಿ 2004ರಿಂದ 14 ಯುಪಿಎ ಕಾಲದಲ್ಲಿ 60,779 ಕೋಟಿ ರೂಪಾಯಿ ಬಂದು ಕರ್ನಾಟಕಕ್ಕೆ ಬಂದಿದ್ದು. 2014ರಿಂದ 2024 ಮೋದಿ ಅವರ ಕಾಲದಲ್ಲಿ 2,08,832 ಕೋಟಿ ರೂಪಾಯಿ. ನಾನು ರಿಪೀಟ್ ಮಾಡ್ತೇನೆ, ಟ್ಯಾಕ್ಸ್ ಡೆವಲ್ಯೂಷನ್ ದಲ್ಲಿ ಯುಪಿಎ ಕಾಲದಲ್ಲಿ 2004ರಿಂದ 2014 ಪೂರ್ತಿ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ದಲ್ಲಿ 81,795 ಕೋಟಿ ಯುಪಿಎ ಅವಧಿಯಲ್ಲಿ. ನರೇಂದ್ರ ಮೋದಿ ಅವರ ಇವತ್ತಿನ ಸರ್ಕಾರದ ಅವಧಿಯಲ್ಲಿ 9.5 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 81,000 ಅವರ ಕಾಲದಲ್ಲಿ ಇದ್ದಿದ್ದು 2,80,130 ಕೋಟಿ ರೂಪಾಯಿ, 242% ಜಾಸ್ತಿ ಆಗಿದೆ, 242% ಮೋರ್. ಮತ್ತು ಗ್ರಾಂಟ್ ಇನ್ ಏಡ್ 2004ರಿಂದ 2014 ಅವಧಿಯಲ್ಲಿ 60,779 ಕೋಟಿ ರೂಪಾಯಿ. ಈಗ ಮೋದಿಯವರ ಕಾಲದಲ್ಲಿ 2,08,832 ಕೋಟಿ ರೂಪಾಯಿ, 244% ಜಾಸ್ತಿ, 244% ಮೋರ್. ಸಿದ್ದರಾಮಯ್ಯನವರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಹಿಂದೆನೂ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು, CST, ಮತ್ತು ಎಕ್ಸೈಸ್ ಡ್ಯೂಟಿ ಅಂತಿತ್ತು. ಈ ಎಕ್ಸೈಸ್ ಡ್ಯೂಟಿ ಇತ್ಯಾದಿಯಲ್ಲಿ ಅವತ್ತು ಕರ್ನಾಟಕ ಎಷ್ಟು ಕಲೆಕ್ಟ್ ಆಗ್ತಾ ಇತ್ತು, ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇತ್ತು, ಇವತ್ತು ಮೋದಿ ಕಾಲದಲ್ಲಿ ಎಷ್ಟು ಬರ್ತಾ ಇದೆ, ಇದಕ್ಕೆ ರಿಪ್ಲೈ ಕೊಡ್ರಿ. ನಾನು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ದೇನೆ. ನಾವು ಎಷ್ಟು ಮನೆಗಳನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಟ್ವಿ, ನಾವೆಷ್ಟು ನೀರಾವರಿಗೆ ದುಡ್ಡು ಕೊಟ್ವಿ, ಇದೆಲ್ಲ ನಾ ಕೊಡ್ತೀನಿ, ನೀವು ಕೊಡ್ರಿ. ಅವಾಗ ಎಷ್ಟು ಕಲೆಕ್ಷನ್ ಆಗ್ತಿತ್ತು, ಅವಾಗ ಎಷ್ಟು ನಮಗೆ ರೇಷಿಯೋದಲ್ಲಿ ಎಷ್ಟು ಬರ್ತಾ ಇತ್ತು, ಇವತ್ತು ಎಷ್ಟು ಕಲೆಕ್ಷನ್ ಆಗ್ತಾ ಇದೆ, ಎಷ್ಟು ನಾವು ಕೊಟ್ಟಿದ್ದೀವಿ ಅನ್ನೋದು ನಾವು ಹೇಳಿದ್ದೇವೆ.